ಡಿಕೆ ಶಿವಕುಮಾರ್ ಅವರ ಜೊತೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಚಿಟ್ ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡೋಣ. ಲೋಕಸಭಾ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಮಾಡಿದ್ರು. ಇವತ್ತು ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಅವರು ಕೂಡ ಭಾಷಣ ನಡೆಸಿದ್ರು. ಹೋಗಿ ಮಾತಾಡಿಕೊಂಡು ಡಿಕೆ ಶಿವಕುಮಾರ್ ಅವರು ಒಂದು ದೊಡ್ಡ ಮಟ್ಟದ ಜನಸಂಖ್ಯೆ ಮತ್ತೆ ನೀವು ಕೂಡ ಭಾಗಿಯಿದೆ. ನೀವು ಬರ್ತಿದ್ದಂಗೆ ಒಂದು ರೀತಿ ಮಂಡ್ಯದಲ್ಲಿ ಒಂದು ಜಯಘೋಷ ಬಹಳಷ್ಟು ನೋಡ್ತು ನಿಮ್ಮ ಪರವಾಗಿ. ನೋಡಿ, ನಾವು ವಾಸ್ತವಾಂಶನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ವಾಸ್ತವಾಂಶ ಬೇರೆ ಇದೆ. ಮಂಡ್ಯ ಜನ ಬಹಳ ಬುದ್ಧಿವಂತಿದ್ದಾರೆ, ಪ್ರಜ್ಞಾವಂತಿದ್ದಾರೆ. ಮಂಡ್ಯ ಜನ ಬಹಳ ಬುದ್ಧಿವಂತಿದ್ದಾರೆ, ವಿದ್ಯಾವಂತಿದ್ದಾರೆ, ಪ್ರಜ್ಞಾವಂತಿದ್ದಾರೆ. ಅವ್ರಿಗೆ ವೋಟ್ ಹಾಕೋದ್ರಿಂದ ಯಾರಿಗೇನು ಲಾಭ ಅಂತ ನೋಡ್ತಾರೆ. ಇವತ್ತು ಅವರ ಬದುಕನ್ನು ಹಸನು ಮಾಡಬೇಕು ಅಂತೇಳಿ ಇವತ್ತು 16,000 ಕೋಟಿ ರೂಪಾಯಿನ ಮಂಡ್ಯಕ್ಕೆ ತಂದು ಸರ್ಕಾರ ಇವತ್ತು ಸಹಾಯ ಮಾಡ್ತಾ ಇದೆ. ಅದು ಬಿಟ್ಬಿಟ್ಟು ಈ ಸಂದರ್ಭದಲ್ಲಿ ಯಾವುದೋ ಲೆಕ್ಕಾಚಾರದಲ್ಲಿ ಈ ಚುನಾವಣೆ ನಡೆಯಕ್ಕಾಗೋದಿಲ್ಲ. ಆವೇಶದಲ್ಲಿ, ಬೇರೆ ಬೇರೆ ರೀತಿಯಲ್ಲಿ, ಕೋಪದಲ್ಲಿ, ಅನುಕಂಪದಲ್ಲಿ ಈ ಚುನಾವಣೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವರು ಪ್ರಜ್ಞೆ ಈ ಮಂಡ್ಯ ರೈತರ ಬದುಕನ್ನು ಹಸನು ಮಾಡಲಿಕ್ಕೆ, ಈ ಸರ್ಕಾರ ಇದು ಸಹಾಯ ಮಾಡಲಿಕ್ಕೆ ನಾವೆಲ್ಲ ಸೇರಿ ಮಾತು ಕೊಟ್ಟಿದ್ದೇವೆ. ಆ ಮಾತಂತೆ ನಾವು ನಡೀತೇವೆ. ಆದ್ದರಿಂದ ನನ್ನ ಮೇಲೆ ಏನು ನಾನು ಬಂದ ತಕ್ಷಣ ಎಲ್ಲ ಕಾರ್ಯಕರ್ತರು, ಎಲ್ಲ ಮಂಡ್ಯ ಜಿಲ್ಲೆಯ ಮಹಾಜನತೆ ಏನು ಅಭಿಮಾನ ಪ್ರೀತಿ ತೋರಿಸಿದ್ರು, ಇದರಿಂದ ನಿಮ್ಗೆ ಅರ್ಥ ಆಗ್ತದೆ ಗ್ರೌಂಡ್ ರಿಯಾಲಿಟಿ ಏನು. ಬಹುಶಃ ಈಗಾದರೂ ಕೂಡ ನಮ್ಮ ವಿರುದ್ಧವಾಗಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಏನು ಸ್ಪರ್ಧೆಗೆ ಇಳಿದಿದ್ದಾರೆ, ಬಹುಶಃ ಈಗಾರು ಮರುಚಿಂತನೆ ಮಾಡ್ತಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ನೀವು ಮಾಡಿದಂತ ಒಂದು ಭಾಷಣ ನಿಖಿಲ್ ಕುಮಾರಸ್ವಾಮಿ ಎಲ್ಲೋ ಒಂದು ಎಕ್ಸ್ಟ್ರಾ ಎನರ್ಜಿ ಏನೋ ತುಂಬಿದೆ. ನೀವು ಮಾಡಿದಂತ ಒಂದು ಭಾಷಣ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಒಂದು ಎಕ್ಸ್ಟ್ರಾ ಎನರ್ಜಿ ಅಂತ ತುಂಬಿದೆ. ಎಕ್ಸ್ಟ್ರಾ ಅಲ್ಲ, ನಾನಿರೋದೇ ಯಾವಾಗಲೂ ಎನರ್ಜಿ ಕೊಡ್ಲಿಕ್ಕೆ. ಸರ್ ಆಮೇಲೆ ನಂತರದಲ್ಲಿ ಒಂದೇ ಒಂದು ಕೊನೆಯದ ಪ್ರಶ್ನೆ. ಸುಮಲತಾ ಅವ್ರು ಹೇಳ್ತಾ ಇದ್ರು, ನಾನು ಡಿಕೆ ಶಿವಕುಮಾರ್ ಹತ್ರ ಹೋಗಿದ್ದೆ, ಸಿದ್ದರಾಮಯ್ಯ ಹತ್ರ ಹೋಗಿದ್ದೆ, ಅವ್ರಿಗೆ ಮಂಡ್ಯ ಕಾಂಗ್ರೆಸ್ ಬೇಡವಾಯ್ತು, ಅದಕ್ಕೋಸ್ಕರ ಇದು ಡಿಕೆ ಶಿವಕುಮಾರ್ ಅವರ ನಾನು ಅಂದ್ರೆ ಎನರ್ಜಿ ಅಂದ್ರೆ ನಾನು. ಸೊ ಹಾಗಾಗಿ ಇವತ್ತು ಭಾಷಣ ಮಾಡಿದ್ರೆ ನಿಖಿಲ್ ಕುಮಾರಸ್ವಾಮಿ ಬಹಳಷ್ಟು ಒಂದು ಅಂತರಗಳಿಂದ ಗೆಲ್ತಾರೆ ಅನ್ನೋ ಮಾತನ್ನ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ತಿಮ್ಮೇಗೌಡ, ಸುವರ್ಣ ನ್ಯೂಸ್, ಮಂಡ್ಯ.